ಸಂಘದ ಹಾಲು ಪೂರೈಕೆ ಮಾಡುವ ಮೂಲಕ ಅಧಿಕ ಲಾಭವನ್ನು ಉತ್ಪಾದಕರು ಗಳಿಸಬಹುದು ಎಂದು ಮೈಮಲ್ ವಿಸ್ತರಣಾಧಿಕಾರಿ ಸತೀಶ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಚೆನ್ನಗೌಡನಕೊಪ್ಪಲು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಆಯೋಜಿಸಿದ್ದ 2023 ಹಾಗೂ 24ನೇ ಸಾಲಿನ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು, ಸಂಘವು ಈ ಬಾರಿ 2,92,371 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಸಂಘದ ಅಭಿವೃದ್ಧಿ ಎಲ್ಲ ಸದಸ್ಯರ ಸಹಕಾರ ನೀಡಬೇಕು. ಹೈನುಗಾರಿಕೆಯು ಲಾಭ ನೀಡುವಂತಹ ಉದ್ಯಮ ಎಂದರು. ಇನ್ನು ಸಂಘಕ್ಕೆ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರಾದ ಅನಿತಾ, ಆಶಾರಾಣಿ, ಶೈಲಜಾ ಅವರನ್ನ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಸಂಘದ ಅಧ್ಯಕ್ಷೆ ಸರಸ್ವತಿ, ಉಪಾಧ್ಯಕ್ಷೆ ರಾಜೇಶ್ವರಿ, ನಿರ್ದೇಶಕರಾದ ಭಾಗ್ಯಮ್ಮ, ವನಜಾಕ್ಷಿ, ಕೆಎಸ್ ಅನಿತಾ, ಪೂರ್ಣಿಮಾ, ಲತಾ, ವೀಣಾ, ರೂಪಾ, ಕಾರ್ಯದರ್ಶಿ ಸವಿತಾ ಸೇರಿದಂತೆ ಸದಸ್ಯರು ಹಾಜರಿದ್ದರು. ರೈತರ ಹಾಲು ಖರೀದಿ ಮಾಡಿರೋದು 1,30,11,627 ರೂಪಾಯಿ 59 ಪೈಸೆ ರೈತರ ಹಾಲು ಖರೀದಿ ಮಾಡಿದೆ. ಒಕ್ಕೂಟದಿಂದ ಪಶುಹಾರ ಖರೀದಿ ಮಾಡಿರೋದು 18,43,690 ರೂಪಾಯಿ. ಖನಿಜ ಮಿಶ್ರಣ ಖರೀದಿ 15,600 ರೂಪಾಯಿ. ವ್ಯಾಪಾರ ಲಾಭ ಬಂದು 9,02,226 ರೂಪಾಯಿ 87 ಪೈಸೆ ಹಾಲು ವ್ಯಾಪಾರ ಲಾಭ ಬಂದಿರೋದು. ಈ ವ್ಯಾಪಾರ ಲಾಭದಲ್ಲಿ ಸಂಘದ ಖರ್ಚು ಹೆಚ್ಚು. ಅನಿತಾ ಅವರು 4,30,000, ಶೈಲಜಾ 3,95,000 ರೂಪಾಯಿ. ಮತ್ತೆ ಎಲ್ಲ ಉತ್ಪಾದಕರು, ಎಲ್ಲ ಹಾಲು ಉತ್ಪಾದಕರು ಕೂಡ ಸಮಾಧಾನಕರ ಬಹುಮಾನ ಇದೆ.